ನಮಸ್ಕಾರ ರೀ. ಹೆಂಗಿದ್ದೀರಿ ಎಲ್ಲ ಬೈಲರ್ ಕೋಳಿ ಸಾಕಾಣಿಕೆ ಮಾಡೋರು? ಇವತ್ತು ಏನಪ್ಪ ಅಂತಂದ್ರೆ ನಮ್ಮ ಕೋಳಿಗಳು ಮರಿಗಳು ಬಂದು 6 ದಿನ ಆಯ್ತು. ಇವತ್ತಿಗೆ 6 ದಿನ ಆಗಿದ್ದಕ್ಕೆ ನಾನು ಇವತ್ತು ವ್ಯಾಕ್ಸಿನ್ ಮಾಡ್ತಾಯಿದ್ದೀನಿ. ವ್ಯಾಕ್ಸಿನ್ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡಿ ಹಾಕ್ತಾಯಿದ್ದೀನಿ. ಹೊಸದಾಗಿ ನನ್ನ ವಿಡಿಯೋಗಳು ಎಲ್ಲರೂ ಯಾರ್ಯಾರು ನೋಡ್ತಾ ಇದ್ದೀರಾ ಅವರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳೋದು ಮರಿಬೇಡ್ರಿ. ಹಾಗೆ ನಮ್ಮ ವಿಡಿಯೋಗಳು ನಿಮಗೆಲ್ಲ ಮನಸ್ಸಿಗೆ ಬಂದರೆ ಒಂದು ಲೈಕ್ ಮಾಡಿರಿ ಬಂಧುಗಳೇ. ಹಾಗೆ ನಿಮ್ಗೆ ವಿಡಿಯೋ ದಿನಾನೂ ನಮ್ಮ ಇದಕ್ಕೆ ಸಂಬಂಧಪಟ್ಟ ವಿಡಿಯೋ ಬೇಕಂದ್ರೆ ಅಲ್ಲೇ ಬಾಜು ಇರೋ ಗಂಟೆ ಚಿತ್ರದ ಮೇಲೆ ಬೆಳಿಟ್ಟು ಆನ್ ಮಾಡ್ಕೊಳ್ಳಿ. ನಾವು ಮಾಡೋ ವಿಡಿಯೋಗಳು ಎಲ್ಲ ನಿಮ್ಮ ಮೊಬೈಲಿಗೆ ನೋಟಿಫಿಕೇಷನ್ ಆಗಿ ಬರ್ತಾವೆ. ಹೊಸದಾಗಿ ನೀವು ಏನು ಕೋಳಿ ಬಿಡ್ಬೇಕಂತೀರ ಫಾರಮ್ ಕಟ್ಟಿಸ್ಕೊಂಡು ಅವ್ರಿಗೆಲ್ಲ ಈ ವಿಡಿಯೋಗಳು ಬಳಕೆಗೆ ಬರ್ತಾವೆ ಮತ್ತು ಉಪಯುಕ್ತ ಅದಾವೆ. ಮತ್ತು ವಿಡಿಯೋವನ್ನು ಸಂಪೂರ್ಣ ನೋಡಿದ್ರೆ ನಾ ಮಾಡುವಂಥ ವಿಡಿಯೋಗಳು ವಿಷಯಗಳು ನಿಮಗೂ ತಿಳಿತಾವೆ ಅಂದ್ಕೊಂಡಿದ್ದೀನಿ. ಮತ್ತು ಹಾಗೆ ವಿಡಿಯೋನ ಸಂಪೂರ್ಣ ನೋಡಿ ಬಂಧುಗಳೇ. ಸ್ಕಿಪ್ ಮಾಡಿ ನೋಡಿದ್ರೆ ನಿಮಗೂ ಏನು ಅರ್ಥ ಆಗೋದಿಲ್ಲ ಹೊಸದಾಗಿ ಕೋಳಿ ಸಾಕಾಣಿಕೆ ಮಾಡೋರಿಗೆ. ಮತ್ತು ಹಾಗೆ ವಿಡಿಯೋದಲ್ಲಿ ಏನೈತೆ ಅನ್ನೋದ್ರ ಬಗ್ಗೆ ನೋಡ್ಕೊಂಡು ಬರೋಣ ಬನ್ನಿ ಬಂಧುಗಳೇ. ನೋಡ್ರಿಪ್ಪ, ಈಗ ನಾನು 6 ದಿನಕ್ಕೀಗ ಮನೆ ಸ್ವಲ್ಪ ಜಾಗ ಕೊಟ್ಟೇವಿ. ನೋಡಿರಿ ನಾವು ಯಾವ ರೀತಿ ಜಾಗ ಕೊಟ್ಟೇವಿ ಅನ್ನೋದನ್ನು ನೀವು ನೋಡ್ಕೊಳ್ರಿ. 6 ದಿನಕ್ಕೆ ಜಾಗ ಕೊಡ್ಬೇಕು. ಜಾಗ ಕೊಟ್ಟು ವ್ಯಾಕ್ಸಿನ್ ಮಾಡ್ಬೇಕು. ವ್ಯಾಕ್ಸಿನ್ ಹೆಂಗೆ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನಿಮಗೂ ಹೊಸಬರಿಗೆ ಗುರ್ತಿರೋದಿಲ್ಲ. ಒಬ್ಬೊಬ್ಬರು ಕಣ್ಣಿಗೆ ಕೊಡ್ತಾರೆ. ನಾವೆಲ್ಲ ಏನು ಮಾಡ್ತೇವ್ರಿಪ್ಪ ಅಂತಂದರೆ ಕಣ್ಣಿಗೆ ಕೊಡೋದು ಕೋಳಿಗೆ ಡಿಸ್ಟರ್ಬ್ ಆಕತಿ. ಡಿಸ್ಟರ್ಬ್ ಹೆಂಗೆ ಆಕೈತಿಪ್ಪ ಅಂದ್ರೆ ಅವನ್ನ ಮನೆ ಮಾಡಿಕೊಂಡು ಒಂದೊಂದು ಪೀಳಿ ಹಿಡ್ಕೊಂಡು ಕಣ್ಣಾಗ ಅದನ್ನು ಹನಿ ಬಿಡೋದಂದ್ರೆ ಕೋಳಿಗೂ ಡಿಸ್ಟರ್ಬ್ ಆಕತಿ, ತೊಂದರೆ ಆಕತಿ. ಅದಕ್ಕಾಗಿ ನಾವು ಏನು ಮಾಡ್ಬೇಕಪ್ಪ ತೊಂದರೆ ಆಗಲ್ಲಂಥ ಕೆಲಸ ಅಂತಂದ್ರೆ ಕೋಳಿ ಮರಿಗಳು ಡ್ರಿಂಕರ್ ಎಣಿಸ್ಕೋಬೇಕು. ಸಣ್ಣ ಡ್ರಿಂಕರ್ ಎಷ್ಟು ಅದಾವಪ್ಪ ಅವನ್ನ ಎಣಿಸ್ಕೋಬೇಕು. ಎಣಿಸ್ಕೊಂಡು ಅವನ್ನ ಕ್ಲೀನಾಗಿ ತೊಳ್ಕೊಬೇಕು. ಕ್ಲೀನ್ ಅಂದ್ರೆ ಭಾಳ ಕ್ಲೀನಾಗಿ ತೊಳ್ಕೊಬೇಕು. ತೊಳ್ಕೊಂಡು ಏನು ಮಾಡ್ಬೇಕು, ಇಲ್ಲಿ ನೋಡ್ತಾ ಇದ್ದಿರಲ್ಲ, ಕ್ಲೀನಾಗಿ ತೊಳ್ಕೊಂಡು ಅವನ್ನ ಅಷ್ಟೂ ಒಂದೊಂದು ಕ್ವಾಣಿಗೆ ಇಡ್ಬೇಕು. ಮನೆ ಮಾಡ್ಕೊಂಡಿರ್ತಾವಲ್ಲ ಅಷ್ಟು ಕ್ವಾಣಿ ಮನೆ ಅಷ್ಟಕ್ಕೂ ಇಡ್ಬೇಕು. ಇಟ್ಟು ಆ ಡ್ರಿಂಕರ್ ಎಷ್ಟು ಅದಾವಪ್ಪ, ಡ್ರಿಂಕರ್ ಎಷ್ಟು ಅದಾವ ಅಂದ್ರೆ 100 ಅದಾವ. 100 ಇದ್ರೆ 100 ಲೆಕ್ಕ ಮಾಡ್ಕೊಂಡು ಏನು ಮಾಡ್ಬೇಕು, ಇಲ್ಲೇ ನೋಡ್ತಾ ಇದ್ದಿರಲ್ಲ ಆ ಔಷಧಿಗಳನ್ನ ಒಂದು ಬಕೆಟ್ ಒಳಗೆ ಹಾಕ್ಕೋಬೇಕು. ಅಷ್ಟೂ ಫ್ರಿಜ್ನಾಗ ಇಟ್ಟಿರ್ತಿರಲ್ಲ, ಕೋಲ್ಡ್ ಇರ್ಬೇಕು ಮೊದಲು. ಅವನ್ನೇನು ಮಾಡ್ಬೇಕು, ಒಂದು ಬಕೆಟ್ನಾಗ ಹಾಕ್ಕೋಬೇಕು. ಬಕೆಟ್ನಾಗ ಹಾಕ್ಕೊಂಡು ಅಷ್ಟೂ ಸೇರಿಸ್ಕೋಬೇಕು. ಅಷ್ಟೂ ಏನು ಮಾಡ್ಬೇಕು, ಮಿಕ್ಸ್ ಮಾಡಿಕೊಂಡು ಈಗ 100 ಡ್ರಿಂಕರ್ ಇದ್ರೆ, ಸಣ್ಣ ಡ್ರಿಂಕರ್ ಇದ್ರೆ ಚಹಾ ಕುಡಿಯೋ ಗ್ಲಾಸ್ಲೆ 100 ಕಪ್ ನೀರು ಹಾಕ್ಕೋಬೇಕು. ಅದ್ರಾಗ ಔಷಧಿ ಸೇರಿಸಿದ್ರಾಗ ಹಾಕ್ಕೊಂಡು ಅಷ್ಟೂ ಚೆಂದ ಬೇರಿಸಿ ಕೈಯಾಡಿಸಿ ಏನು ಮಾಡ್ಬೇಕು, ಒಂದೊಂದು ಡ್ರಿಂಕರಿಗೆ ಒಂದೊಂದು ಗ್ಲಾಸ್ ನೀರು ಹಾಕ್ಕೊತ ಹೋಗ್ಬೇಕು. ಆ ಔಷಧಿ ನೀರು ಹಾಕುವಂಥ 100 ಡ್ರಿಂಕರಿಗೆ ಹಾಕಿದ ಮೇಲೆ ಸ್ವಲ್ಪ ಹೊತ್ತು ಕೈ ಬಿಡ್ಬೇಕು. ಅವಪ್ಪ ನೀರು ಕುಡಿಯಲಿ ಮಟ ಅದು ನಾವು ಹಾಕಿರ್ತಾರೋ ಒಂದು ಗ್ಲಾಸ್ ನೀರು ಅದನ್ನು ಪೂರ್ತಿ ಕುಡಿಯಲಿ ಮಟನೂ ಒಂದು 10-15 ನಿಮಿಷ ಇಲ್ಲ ಅರ್ಧ ಗಂಟೆ ಬಿಟ್ಟು ಬಿಡ್ಬೇಕು. ಅದು ಅಷ್ಟು ಕುಡಿದಾದ್ಮೇಲೆ ಏನು ಮಾಡ್ಬೇಕು, ಕುಡಿಯೋಕ್ಕಿಂತ ಮೊದಲು ನಾವು ಕೋಳ್ಯಾಗ ಅಡ್ಡಾಡ್ತಿರ್ಬೇಕು. ಅವನ್ನೆಲ್ಲ ಮಲಗದಂಗೆ ಕುಂದ್ರಲಂಗೆ ಎಲ್ಲ ಎಬ್ಸಾಡ್ತಿರ್ಬೇಕು. ಅಂದ್ರೆ ಹಂಗೆ ಅಡ್ಡಾಡಿದರೆ ಕೋಳಿಗಳು ಎದ್ದು ಅಡ್ಡಾಡಿ ನೀರು ಕುಡಿತಾವೆ, ಔಷಧಿ ಕುಡಿತಾವೆ. ಕುಡಿದಾದ್ಮೇಲೆ ಒಂದು ಅರ್ಧ ಗಂಟೆ ಬಿಟ್ಟು ಬಿಡ್ಬೇಕು. ಅರ್ಧ ಗಂಟೆ ಬಿಟ್ಟಾದ್ಮೇಲೆ ಏನು ಮಾಡ್ಬೇಕಪ್ಪ ಅಂದ್ರೆ ಸಣ್ಣ ಡ್ರಿಂಕರ್ನ್ಯಾಗ ನಾವು ಮಾಮೂಲಿ ತುಂಬ ನೀರನ್ನ ತುಂಬಿಡ್ಬೇಕು. ಹಂಗೆ ಇಟ್ಟಾಗ ಒಂದು ಅರ್ಧ ಗಂಟೆ ನಾವು ಔಷಧಿ ಕುಡಿದು ಬಿಟ್ಟಾಗೈತಲ್ಲ ದೇಹಕ್ಕೆ ವಾಪರ್ಸ್ಕೊಂತೈತಿ. ಆಮೇಲೆ ಅರ್ಧ ಗಂಟೆ ಬಿಟ್ಟು ನೀರು ತುಂಬಿ ಇಟ್ಬಿಟ್ರೆ ಮುಗೀತು. ಇಷ್ಟ ವ್ಯಾಕ್ಸಿನ್ ಮಾಡೋದು ಅಂದರೆ. ಈ ಒಬ್ಬೊಬ್ಬರು ಭಾಳ ಹೇಳ್ತಾರೆ ಹಾಗೆ ಮಾಡಬೇಕು ಹೀಗೆ ಮಾಡಬೇಕು. ನಮ್ಮ ಫಾರಮ್ನ್ಯಾಗ ಮಾಡೋದು ಈ ರೀತಿ ಮಾಡ್ತೀವಿ. ನೀವು ಯಾವ ರೀತಿ ಮಾಡ್ತೀರಿ ಅನ್ನೋದ್ರ ಬಗ್ಗೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಏನಾದರೂ ನಿಮಗೆ ಸಲಹೆ ಬೇಕಾದರೆ ಕಾಮೆಂಟ್ ಮಾಡಿ. ಇಲ್ಲಿವರೆಗೂ ನಾನು ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ಬಂದಿದೆ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರಗಳು.